Hello students, welcome to online classes. We are studying second chapter called solution. In the solution, we have begin with the introductory part. Introductory part ಅಲ್ಲಿ ನಾವು ನೋಡಿದ್ವಿ solution ಅಂದ್ರೆ ಏನಂತ, types of solution ನೋಡಿದ್ದೀವಿ. 3 different types of solute solvent ಮತ್ತೆ ಇರುವಂಥ solution types ನೋಡಿದ್ವಿ. ಆನಂತರ solubility ಡಿಸ್ಕಸ್ ಮಾಡಿದ್ವಿ. ಸಾಲ್ಯುಬಿಲಿಟಿಲಿ ಎರಡು ರೀತಿ ಇಂಪಾರ್ಟೆಂಟ್ಸ್ ಟೈಪ್ ಆಫ್ ಸಾಲ್ಯುಬಿಲಿಟಿ ನೋಡ್ತಾ ಇದ್ವಿ. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ಸ್, ಅದನ್ನು ನಾವು ಲಾಸ್ಟ್ ಸೆಷನಲ್ಲಿ ನೋಡಿದ್ದೀವಿ. ಇವತ್ತಿನ ಸೆಷನಲ್ಲಿ ಏನು ನೋಡೋಣ ಅಂದರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಬಗ್ಗೆ ನೋಡೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್? ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನು ನಮ್ಮ ಸ್ಟಡಿಗೆ ಇರುವಂಥದ್ದು, ಇವೆಲ್ಲದರ ಬಗ್ಗೆ ನೋಡೋಣ. ಓಕೆನಾ? ಹೆಡ್ಡಿಂಗ್ ಬಂದು ಸಾಲ್ಯುಬಿಲಿಟಿ ಆಫ್ gases in liquids. Solubility of gases in liquids. ಸರಿನಾ? ಬನ್ನಿ ಹಾಗಾದರೆ ಮೊದಲನೇದಾಗಿ ಯಾವಾಗಲೂ ಈ ಸಾಲ್ಯುಬಿಲಿಟಿ ಆಫ್ ಲಿಕ್ವಿಡ್ಸ್, ಗ್ಯಾಸಸ್ ಇನ್ ಲಿಕ್ವಿಡ್ಸನ್ನು ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಲಿಕ್ವಿಡ್ ಅಂದರೆ ಗ್ಯಾಸ್ ಸಾಲ್ಯುಬಿಲಿಟಿ ಇನ್ಸೈಡ್ ದ ಲಿಕ್ವಿಡ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್. ಇದೊಂದು ಸಿ ಟಿ ಪಾಯಿಂಟ್ ಇದೆ, ಜಸ್ಟ್ ಅದಕ್ಕಾಗಿ ನಾನು ಈ ರೀತಿ ಬರಿತಾ ಇದ್ದೀನಿ. ಏನಪ್ಪ ಅಂದರೆ ಫಸ್ಟ್ ಏನು ಸಾಲ್ಯುಬಿಲಿಟಿ ಆಫ್ solubility of solubility of gases in the liquids is expressed in terms of adsorption coefficient. ಇದನ್ನು ಯಾವ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್? ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್ ಅಂದರೆ ಏನು ನೋಡಿ. ಭಾಳ ಸಿಂಪಲಾಗಿ ಹೇಳ್ಬೇಕಂದ್ರೆ, ಯಾವುದೇ ಒಂದು ಗಿವನ್ ವಾಲ್ಯೂಮ್ ಆಫ್ ಗ್ಯಾಸನ್ನು ಒಂದು ಯೂನಿಟ್ ವಾಲ್ಯೂಮ್ ಅಂದರೆ ಎಲ್ಲವನ್ನು 1 ಸೆಂಟಿಮೀಟ್ರಲ್ಲಿ ತೊಗೊಳ್ಳಿ, 1 ಇಂಚಾದ್ರೂ ತೊಗೊಳ್ಳಿ, ಅಥವಾ 1 ಮೀಟ್ರಲ್ಲಿ ತೊಗೊಂಡ್ರೆ ಹೈಟು, ಲೆಂಗ್ತು, ವಿಡ್ತು, ಅದಕ್ಕೆ ನಾವು 1 ಯೂನಿಟ್ ಅಂತ ಕರಿತೀವಿ. ಓಕೆನಾ? ಒಂದು ಗಿವನ್ ಯೂನಿಟ್ ಆಫ್ ವಾಲ್ಯೂಮನ್ನು, ಒಂದು ಅಪ್ರಾಕ್ಸಿಮೇಟ್ ವಾಲ್ಯೂಮ್ ಆಫ್ ಗ್ಯಾಸನ್ನು ಒಂದು 1 ಯೂನಿಟ್ ಆಫ್ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಒಳಗಡೆ ಎಟ್ 1 ಅಟ್ಮಾಸ್ಫಿಯರ್ ಪ್ರೆಷರಲ್ಲಿ ಎಟ್ ಸ್ಪೆಸಿಫಿಕ್ ಟೆಂಪ್ರೇಚರಲ್ಲಿ ಎಷ್ಟರ ಮಟ್ಟಿಗೆ ಸಾಲ್ಯುಬಿಲಿಟಿ ಆಗಿದೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಇದರ ಡೆಫಿನೇಷನ್ ನಾನು ಇಲ್ಲೇ ಬರಿತಾ ಇದ್ದೀನಿ. ಏನಂತ ಬರಿತಿದ್ದೇನೆ ಅಂದರೆ, ದ ವಾಲ್ಯೂಮ್ ಆಫ್ gas dissolve under 1 unit volume of solvent at 1 atm ಅಂದರೆ 1 atmosphere pressure under specific temperature. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಡ್ಸಾರ್ಪ್ಷನ್ ಕೋಎಫಿಷಿಯೆಂಟ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಗ್ಯಾಸನ್ನು ನಾವೇನು ಮಾಡ್ತೀವಿ? ಡಿಸಾಲ್ವ್ ಮಾಡ್ತೀವಿ. ವಿ ಮೇಕ್ ಇಟ್ ಟು ಡಿಸಾಲ್ವ್.
ಪರ್ಟಿಕ್ಯುಲರ್ ವಾಲ್ಯೂಮ್, ಯಾವುದೋ ಒಂದು ವಾಲ್ಯೂಮ್ ಒಂದು ಗ್ಯಾಸನ್ನು ನಾವೇನು ಮಾಡ್ತಿದ್ವಿ, ಅಂಡರ್ 1 ಯೂನಿಟ್ ಆಫ್ ಸಾಲ್ವೆಂಟ್, ಒನ್ ಯೂನಿಟ್ ವಾಲ್ಯೂಮ್ ಆಫ್ ಸಾಲ್ವೆಂಟಲ್ಲಿ ಅಟ್ 1 ಅಟ್ಮಾಸ್ಫಿಯರ್ ಪ್ರೆಷರಲ್ಲಿ ಡಿಸಾಲ್ವ್ ಎಷ್ಟು ಆಗ್ತಿದೆ ಅಂತ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಡ್ಸಾರ್ಪ್ಷನ್ ಕೊಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯಿತಾ? ಹಾಗಾದರೆ ಬನ್ನಿ ಇನ್ನೊಂದು ಪ್ರಮುಖವಾಗಿ ಏನು ನೋಡೋಣಪ್ಪ ಅಂದರೆ ಫ್ಯಾಕ್ಟರ್ಸ್, ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಆನ್ ವಿಚ್ solubility of gas in a liquid is depends. Factors which affecting ಅಥವಾ ಫ್ಯಾಕ್ಟರ್ಸ್ ವಿಚ್ ಡಿಪೆಂಡ್, ಅಫೆಕ್ಟ್ ಅನ್ನೋದಕ್ಕಿಂತ ಡಿಪೆಂಡ್ಸ್ ಆನ್ solubility of gas in liquid. ರಫ್ ಬರಿತಾ ಇದ್ದೀನಿ ಅಷ್ಟೇ, ಓಕೆನಾ? ಇದೊಂದು ಹೆಡ್ಡಿಂಗು, ಓಕೆನಾ? ಈ ಹೆಡ್ಡಿಂಗ್ ಒಳಗಡೆ ನಾವು ಏನು ಓದ್ತೀವಿ ಅಂದರೆ 4 ವಿಧವಾದಂಥ ಫ್ಯಾಕ್ಟರ್ಸ್ಗಳನ್ನು ಓದ್ತೀವಿ. ಅದರಲ್ಲಿ ಮೊದಲನೇದು ಏನು ಓದ್ತೀವಪ್ಪ ಅಂದರೆ ಟೆಂಪರೇಚರ್ ಓದ್ತೀವಿ. ಮೊದಲನೇದೇನು ಟೆಂಪರೇಚರ್. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಸೊ ಟೆಂಪರೇಚರ್ ಅಂದರೆ ಈಗ ಹೇಗೆ ಸಾಲ್ಯುಬಿಲಿಟಿಗೆ ಎಫೆಕ್ಟ್ ಆಗುತ್ತೆ ಫಸ್ಟು. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿದೆ ಇಷ್ಟೇ ನೋಡಿ, ಮೋಸ್ಟ್ ಆಫ್ ದ ಗ್ಯಾಸಸ್ ಏನಪ್ಪ ಅಂದರೆ ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಆದರೆ ಅದು ಒಂಥರ ಎಕ್ಸೋಥರ್ಮಿಕ್ ಇನ್ ನೇಚರ್ ಇರುತ್ತೆ. ಏನಿರುತ್ತೆ? ಎಕ್ಸೋಥರ್ಮಿಕ್ ಇನ್ ನೇಚರ್. ಮೋಸ್ಟ್ ಆಫ್ ದ ಗ್ಯಾಸಸ್ ಆರ್ ಎಕ್ಸೋಥರ್ಮಿಕ್ ಇನ್ ನೇಚರ್. ಎಕ್ಸೋಥರ್ಮಿಕ್ ಇನ್ ನೇಚರ್ ಅಂದರೆ ಏನಪ್ಪ ಅಂದರೆ ಹೀಟ್ ಹೊರಗಡೆ ಹಾಕ್ತದೆ. ಸಪೋಸ್ ಹೀಟ್ ಹೊರಗಡೆ ಹಾಕ್ತಾಯಿದೆ ಅಂದರೆ ನಾವು ಇನ್ನೂ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಯುಬಿಲಿಟಿ ಆಗುತ್ತಾ ಅಲ್ಲಿ? ದಟ್ ಈಸ್ ದ ಕ್ವಶನ್. ಅರ್ಥ ಆಯಿತಾ? ಅಲ್ಲಿ ಸಾಲ್ಯುಬಿಲಿಟಿ ಏನಾಗುತ್ತೆ? ಉಲ್ಟಾ ಕಡಿಮೆ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಹೇಗೆ ಹೆಚ್ಚಿಗೆ ಮಾಡ್ಕೊತ ಹೋಗ್ತೀರಿ ಹಾಗಾಗಿ ಸಾಲ್ಯುಬಿಲಿಟಿ ಕಡಿಮೆ ಹಾಕೋತಾ ಹೋಗುತ್ತೆ. ರೀಸನ್ ಏನಪ್ಪ ಅಂದರೆ ಸಿಂಪಲ್ ಆದ ರೀಸನ್ ಏನು? ಎಕ್ಸೋಥರ್ಮಿಕ್ ನೇಚರ್ ಆಫ್ ಅ ಗ್ಯಾಸ್. ಅರ್ಥ ಆಯಿತಾ? ಸೊ ನಾನೇನಂತ ಬರಿಬೋದಪ್ಪ ಅಂದರೆ ಟೆಂಪರೇಚರ್ ಈಸ್ ಇನ್ವರ್ಸ್ಲಿ, ಅರ್ಥ ಆಯ್ತಾ? ಇನ್ವರ್ಸ್ಲಿ proportional. Temperature is inversely proportional to the solubility of gas in liquid. ಅರ್ಥ ಆಯ್ತಾ? ಇನ್ನು ಶಾರ್ಟಾಗಿ ಹೇಳ್ಬೇಕಂದ್ರೆ ಟೆಂಪರೇಚರ್ is inversely proportional to solubility. ಈ ರೀತಿ ಬರ್ತಾ ಇದ್ದೀನಿ. ರೀಸನ್ ಏನಪ್ಪ? ವಾಟ್ ಈಸ್ ದ ರೀಸನ್? ಮೋಸ್ಟ್ ಆಫ್ ದ ಗ್ಯಾಸಸ್ ಏನಿದೆ ಎಕ್ಸೋಥರ್ಮಿಕ್ ಇನ್ ನೇಚರ್. ಮೋಸ್ಟ್ ಆಫ್ ದ ಮೋಸ್ಟ್ ಆಫ್ ದ ಗ್ಯಾಸಸ್ ಆರ್ exothermic in nature. ಅರ್ಥ ಆಯ್ತಾ? ಮೋಸ್ಟ್ ಆಫ್ ದ ಗ್ಯಾಸಸ್ ಆರ್ ಎಕ್ಸೋಥರ್ಮಿಕ್ ಇನ್ ನೇಚರ್. ಸೆಕೆಂಡ್ ರೀಸನ್ ಏನು? ವಾಟ್ ಈಸ್ ದ ಸೆಕೆಂಡ್ ರೀಸನ್? ಸೆಕೆಂಡ್ ರೀಸನ್ ಬಂದು ನೇಚರ್ ಆಫ್ ಗ್ಯಾಸ್. ನೇಚರ್ ಆಫ್ ಗ್ಯಾಸ್ ನೋಡಿ, ನೇಚರ್ ಆಫ್ ಗ್ಯಾಸ್ ಅಂದ ಕೂಡಲೇ ನೀವು ತಿಳ್ಕೊಂಬಿಡ್ಬೇಕು. ಮೊದಲನೇದಾಗಿ ಎಲ್ಲ ಗ್ಯಾಸ್ಗಳು ಒಂದೇ ರೇಟಲ್ಲಿ ಅಂದರೆ ಒಂದೇ ಸ್ಪೀಡಲ್ಲಿ ಏನಾಗಲ್ಲ, ಸಾಲ್ಯುಬಲ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಯಾವ ಗ್ಯಾಸ್ದು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅದು ಹೆಚ್ಚಿಗೆ ಸಾಲ್ಯುಬಲ್ ಆಗುತ್ತೆ ಲಿಕ್ವಿಡ್ಸಲ್ಲಿ.
ಯಾವ ಗ್ಯಾಸ್ಗಳದ್ದು ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದೆ ಅದು ಸ್ಲೋಲಿ ಸಾಲ್ಯುಬಲ್ ಆಗುತ್ತೆ. ಓಕೆನಾ. ಸೊ ನಾನೇನಂತ ಹೇಳ್ಬೋದು ಅಂದರೆ, ಒಂದು ಸೆಕೆಂಡ್ ಸ್ವಲ್ಪ ಪೆನ್ ಚೇಂಜ್ ಮಾಡ್ತೀನಿ. ಇಲ್ಲಿ ಏನಂತ ಬರಿತೀನಪ್ಪ ಅಂದರೆ, ಭಾಳ ಸಿಂಪಲ್ಲಾಗಿ ಏನಂತ ಬರೋಣ, the gases with higher van der Waals force of attraction are more soluble in the liquid. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್ಸ್ ಬಂದು ನಾನು ಯಾವ ತಗೋತೀನಪ್ಪ ಅಂದರೆ, ಎಕ್ಸಾಂಪಲ್ಲು ಅದು ತಗೋಣ. CO2 ಇದೆ, SO2 ಇದೆ, ಎಟ್ಸೆಟ್ರಾ or have a high solubility in water than that of O2, N2, H2 ಎಟ್ಸೆಟ್ರಾ. ಈ ರೀತಿಯ ಅರ್ಥ. ಏನಂತ, ಯಾವ ಗ್ಯಾಸಿದ್ದು ಸಾಲ್ಯುಬಿಲಿಟಿ ಜಾಸ್ತಿ ಇದೆ, ದೋಸ್ ಹ್ಯಾವ್ ಹೈಯರ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಏನಂತ ಅರ್ಥ ಇಲ್ಲಿ, ಗ್ಯಾಸಸ್ ವಿಚ್ ಆರ್ ಹ್ಯಾವ್ ಹೈ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಮೋರ್ ಸಾಲ್ಯುಬಲ್. ಯಾವುಗಳದ್ದು ಕಡಿಮೆ ಇರುತ್ತೆ ಅವುಗಳು ಲೆಸ್ ಫೋರ್ಸ್ ಆಫ್ ಅಂದರೆ ಲೆಸ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂತ ಅರ್ಥ. ಅವು ಕಡಿಮೆ ಸಾಲ್ಯುಬಿಲಿಟಿ ಆಗುತ್ತೆ. ಇದು ಪ್ರಾಪರ್ಟಿ ನಂಬರ್ 2. ಪ್ರಾಪರ್ಟಿ ನಂಬರ್ 3 ಯಾವ್ದು ನೋಡೋಣ. ಪ್ರಾಪರ್ಟಿ ನಂಬರ್ 3 ಬಂದು ನಾನು ಯಾವ ತಗೋತೀನಪ್ಪ ಅಂದರೆ, ನೇಚರ್ ಆಫ್ ಸಾಲ್ವೆಂಟ್. ನೇಚರ್ ಆಫ್ ಸಾಲ್ವೆಂಟ್ ನೋಡಿ, ಇಲ್ಲಿ ಯಾವ ಸಾಲ್ವೆಂಟು ಗ್ಯಾಸನ್ನು ರೆಡಿಲಿ ಮತ್ತು ಕಂಪ್ಲೀಟ್ಲಿ ಅಯೋನೈಸ್ ಮಾಡುತ್ತೋ ಅವುಗಳು ಬೇಗ ಸಾಲ್ಯುಬಲ್ ಆಗುತ್ತೆ. ಯಾವ ಸಾಲ್ವೆಂಟು ರೆಡಿಲಿ ಗ್ಯಾಸಸ್ಸನ್ನು ಅಯೋನೈಸ್ ಮಾಡ್ತವೆ ಅಂಥವುಗಳು ಬೇಗ ಸಾಲ್ಯುಬಿಲಿಟಿ ಹೊಂದುತ್ತೆ, ಅಂದರೆ ಬೇಗ ನೀರಿನಲ್ಲಿ ಕರಗೋಗುತ್ತೆ. ಅರ್ಥ ಆಯ್ತಾ? ಸೊ ಭಾಳ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಅಕಾರ್ಡಿಂಗ್ ಟು NCERT ನಮ್ಮ ಸ್ಟೇಟ್ಮೆಂಟ್ ನಾವು ಈ ರೀತಿ ಹೇಳ್ಬೋದು: ದ ಗ್ಯಾಸಸ್ which ionizes in aqueous solution are more solubility rate than that of the other solvent ಅಂತ ಹೇಳ್ಬೋದು. ಕಂಪೇರ್ ಟು ವಾಟರ್, ಬೇರೆ ಸಾಲ್ವೆಂಟ್ಗಳಲ್ಲಿ ಕಡಿಮೆ ರೇಟ್ ಆಫ್ ಸಾಲ್ಯುಬಿಲಿಟಿ ಇರುತ್ತೆ ಅಂತ ಅರ್ಥ. ಸಿಂಪಲಾಗಿ ಹೇಳ್ಬೇಕಂದ್ರೆ ನೀರಿನಲ್ಲಿ ಸ್ವಲ್ಪ ಸಾಲ್ಯುಬಿಲಿಟಿ ಜಾಸ್ತಿ ಇದೆ. ಸೊ ದಟ್ ಈಸ್ ದ ಕೀ ಪಾಯಿಂಟ್ ಆಫ್ ದಿಸ್ ನೇಚರ್ ಆಫ್ ದ ಸಾಲ್ವೆಂಟ್. ಸೊ ನೇಚರ್ ಆಫ್ ದ ಸಾಲ್ವೆಂಟಲ್ಲಿ ನಾವು ಎಷ್ಟು ಬರೆದ್ರೂ ನಡೆಯುತ್ತೆ.
ಏನಂತ ಬರಿಬೋದು ನಾವು? ವಾಟ್ ವಿ ಕ್ಯಾನ್ ರೈಟ್? We can write the gases which ionizes. The gases ionizes, IONIZES, ionizes in aqueous solutions or have more solubility as compared to others. ಸೊ ಇದಕ್ಕೇನಂತ ಕರೀತಾರೆ? ನೇಚರ್ ಆಫ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ದಿಸ್ ಈಸ್ ದಿ ಥರ್ಡ್ ಪಾಯಿಂಟ್. ಇನ್ ಫೋರ್ತ್ ಪಾಯಿಂಟ್ ಬರೋದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವಿ ಆರ್ ಟಾಕಿಂಗ್ ಅಬೌಟ್ ಪ್ರೆಷರ್. ಸಾಲಿಡ್ಸನ್ನು ನಾವು ಪ್ರೆಷರೈಸ್ ಮಾಡಲಿಕ್ಕೆ ಬರಲ್ಲ, ಲಿಕ್ವಿಡ್ಸನ್ನು ನಾವು ಸಮ್ಹಾವ್ ಮಾಡ್ಬೋದು, ಆದರೆ ಗ್ಯಾಸ್ಗೆ ವಿ ಹ್ಯಾವ್ ಕಾಂಪ್ರೆಸಿವ್, ಅಂದರೆ ಗ್ಯಾಸಿಗೆ ನಾವು ಕಾಂಪ್ರೆಸ್ ಮಾಡಬಹುದು. ಲಿಕ್ವಿಡ್ಸಿಗೂ ಮಾಡೋಕ್ಕಾಗಲ್ಲ, ಸಾಲಿಡ್ಸ್ಗೂ ಮಾಡೋಕ್ಕಾಗಲ್ಲ. ಬಟ್ ಹೈಲಿ ಕಾಂಪ್ರೆಸಿಬಲ್ ಅಂದರೆ ಯಾವುದಿದೆ ಅಂದರೆ ಇಲ್ಲಿ ಗ್ಯಾಸ್ ಇದೆ. ಓಕೆನಾ? ಸೊ ಈ ಗ್ಯಾಸ್ ಮೇಲೇ ನಮಗೆ ಏನಪ್ಪ ಅಂದರೆ ಇಲ್ಲಿ ನಮಗೊಂದು ಹೊಸ ಲಾ ಓದಲಿಕ್ಕೆ ಸಿಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಹೆನ್ರಿ ಲಾ ಅಂತ ಕರಿತೀವಿ. ಆ್ಯಂಡ್ ದ್ಯಾಟ್ ಟೆಲ್ಸ್ ಅಬೌಟ್ ದ ಹೌ ದ ಪ್ರೆಷರ್ ವಿಲ್ ಅಫೆಕ್ಟ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್. ಅಂದರೆ ಹೆನ್ರಿ ಲಾ ಅನ್ನು ಬಳಸ್ಕೊಂಡು ನಾವೇನು ಹೇಳ್ಬೋದಪ್ಪ ಅಂದರೆ, ವಾಟ್ ವಿ ಕ್ಯಾನ್ ಏಬಲ್ ಟು ಸೇ ಹಿಯರ್, ನಾವು ಹೌ ವಿ ಕ್ಯಾನ್ ಹೌ ಎ ಗ್ಯಾಸ್ ಕ್ಯಾನ್ ಡಿಸಾಲ್ವ್ ಇನ್ ದ ವಾಟರ್ ಫಾರ್ ಹೌ ಮಚ್ ಎಕ್ಸ್ಟೆಂಟ್ ಅನ್ನೋದನ್ನು ನಾವು ಇಲ್ಲಿ ಹೇಳಬಹುದು. ಬನ್ನಿ ಹಾಗಾದರೆ ಅದರ ಬಗ್ಗೆನೂ ಸ್ವಲ್ಪ ಗ್ಲ್ಯಾನ್ಸ್ ಮಾಡೋಣ. ಫಸ್ಟ್ ಹೆನ್ರಿ ಲಾ ಬಗ್ಗೆ ನೋಡೋಣ. ಓಕೆನಾ? ಸೊ ಹೆನ್ರಿ ಲಾ ಸ್ಟೇಟ್ಮೆಂಟು ಎರಡು ರೀತಿ ಇದೆ. ಅದು ನೀವು ಯಾವುದು ಅಕಾರ್ಡಿಂಗ್ ಟು NCERT ಬಳಸಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಬಟ್ ಎರಡನ್ನು ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಏನು ಹೇಳುತ್ತೆ ಹೆನ್ರಿ ಲಾ ಅಂದರೆ, ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್, ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಬಗ್ಗೆ ಹೇಳುತ್ತೆ. ಸೊ ಈ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಬಗ್ಗೆನ ಎಷ್ಟು ಡೀಟೇಲಾಗಿ ಹೇಳ್ತಾರಪ್ಪ ಅಂದರೆ ಹೆನ್ರಿ ಅವರು, ಫಸ್ಟ್ ಏನಪ್ಪ ಅಂದರೆ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್, ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಪ್ರೆಸೆಂಟ್ ಅಬೌವ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಅಬೌವ್ ದ ಸೊಲ್ಯೂಷನ್ ಸರ್ಫೇಸ್ ಆಫ್ ಎ ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸಪೋಸ್ ನಿಮಗೆ ಇದು ಅರ್ಥ ಆಗ್ತಾ ಇರಲಿಲ್ಲ ಅಂದರೆ ನಾನು ಇದನ್ನೇನೋ ಸಿಂಪ್ಲಿಫೈ ಮಾಡಿ ಹೇಳಬಲ್ಲೆ. ಓಕೆನಾ? ಸೊ ಇಲ್ಲಿ ನಾನು ಮೊದಲೇ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂದರೆ ಇಂಪಾರ್ಟೆಂಟ್ ಅಂತಂದು ತಿಳ್ಕೊಂಬಿಡಿದು ಹೆನ್ರಿ ಲಾ. ಹೆನ್ರಿ ಲಾ ಓಕೆನಾ? ಹೆನ್ರಿ ಲಾ ಸ್ಟೇಟ್ಮೆಂಟ್ ಮೊದಲು ನೋಡೋಣ. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಬರುತ್ತೆ. ನೀವು ಎಕ್ಸಾಮಲ್ಲಿ ಇನ್ನು ಎರಡನೇದು ಅದು ಬರೆದ್ರೆ ಸ್ವಲ್ಪ ಈಸಿಯಾಗಿದೆ, ತಿಳ್ಕೊಳ್ಳಬಹುದು. ಓಕೆನಾ? ಬಟ್ ಇದನ್ನು ಬರೀಬೇಕಾಗಿರೋದು ನಮ್ಮದು ಒಂದು ಮೂಲಭೂತ ಕರ್ತವ್ಯ ಅಂತಲೇ ತಿಳ್ಕೊಬೇಕು ಇಲ್ಲಿ. ಸೊ ಭಾಳ ಸಿಂಪಲಾಗಿ ಏನು ಹೇಳ್ತಾರಪ್ಪ ಅಂದರೆ, ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಂಟ್ ಟೆಂಪ್ರೇಚರಲ್ಲಿ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಗಿವನ್ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರೆಷರ್ ಆಫ್ ದ ಗ್ಯಾಸ್ ಓವರ್ ದ ಲಿಕ್ವಿಡ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಎಟ್ ಕಾನ್ಸ್ಟಂಟ್ ಟೆಂಪರೇಚರ್ the solubility of a gas, the solubility of a
gas in a given volume of liquid is directly proportional to pressure of the gas. ಎಲ್ಲಿ ಅಂದರೆ ಓವರ್ ದ ಲಿಕ್ವಿಡ್. ಇದು ಒಂದು ಸ್ಟೇಟ್ಮೆಂಟ್ ಇದೆ. ಓಕೆನಾ? ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ ನಾನು ಈ ರೀತಿಯೂ ಬರೀಬಹುದು. ಏನಂತ ಬರೀಬಹುದು? ಎಟ್ ಕಾನ್ಸ್ಟಂಟ್ ಟೆಂಪ್ರೇಚರ್. ಇದು ಪ್ರೋಸೆಸ್ ಎಲ್ಲಿ ನಡೀತಿದೆ ಅಂದರೆ ಕಾನ್ಸ್ಟಂಟ್ ಟೆಂಪ್ರೇಚರ್ ನಡೀತಾ ಇದೆ. ಓಕೆನಾ? ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ in a given volume of liquid is directly proportional to pressure of a gas over the liquid. ಇದರ ಅರ್ಥ ಇಷ್ಟೇ. ಏನಪ್ಪ ಅಂದರೆ ಸಪೋಸ್ ಇಲ್ಲಿ ನೀವು ಒಂದು ಕಂಟೈನರ್ ತೊಗೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆ? ಈ ಕಂಟೈನರಲ್ಲಿ ಒಂದು ಪಿಸ್ಟನ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಪಿಸ್ಟನ್ ಇದೆ, ಇಲ್ಲಿಂದ ಪ್ರೆಸ್ ಮಾಡಲಿಕ್ಕೆ. ಅರ್ಥ ಆಗ್ತದೆ? ಇಲ್ಲಿ ಕೆಳಗಡೆ ಏನಿದೆ? ಲಿಕ್ವಿಡ್ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಲಿಕ್ವಿಡ್. ಓಕೆನಾ? ಸೊ ಇಲ್ಲಿರೋದು ಲಿಕ್ವಿಡ್. ಅರ್ಥ ಆಗ್ತದೆ ನಾನು ಹೇಳೋದು? ಸರಿ. ಅದೇ ರೀತಿ ಇಲ್ಲಿ ಪಿಂಕ್ ಕಲರಿಂದ ನಾನು ರಿಪ್ರೆಸೆಂಟ್ ಮಾಡ್ತಿದ್ದೀನಲ್ಲ, ಇದೆಲ್ಲ ಗ್ಯಾಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಈಗ ನಾವು ಇಲ್ಲಿ ಮೇಲ್ಗಡೆಯಿಂದ ಪ್ರೆಷರ್ ಅಪ್ಲೈ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ತಿದ್ದೀವಿ? 1 atmosphere ಪ್ರೆಷರ್ ಅಪ್ಲೈ ಮಾಡಿದ್ದೀವಿ. ಟೆಂಪ್ರೇಚರ್ ಏನಿದೆ ಇಲ್ಲಿ? ಕಾನ್ಸ್ಟಂಟ್ ಇದೆ. ಚೇಂಜ್ ಇನ್ ದ ಟೆಂಪ್ರೇಚರ್ ಈಸ್ 0. ಕಾನ್ಸ್ಟಂಟ್ ಟೆಂಪ್ರೇಚರ್ ಇದ್ದಾಗ ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ ಎಷ್ಟು ಗ್ಯಾಸು ಈ ನೀರಿನ ಒಳಗಡೆ ಅಂದರೆ ಈ ಲಿಕ್ವಿಡ್ ಒಳಗಡೆ ಮುಳುಗ್ತಾ ಇದೆ, ಕರಗ್ತಾ ಇದೆ ಅಥವಾ ಸಾಲ್ಯುಬಲ್ ಆಗ್ತದೆ ಅಂದರೆ ಅದು ಯಾವುದಕ್ಕೆ ಪ್ರಪೋರ್ಷ್ನಾಲಿಟಿ ಹೊಂದಿರುತ್ತೆ ಅಂದರೆ ನಾವು ಅಪ್ಲೈ ಮಾಡ್ತಾ ಇರೋ ಪ್ರೆಷರ್ಗೆ ಪ್ರಪೋರ್ಷ್ನಾಲಿಟಿ ಹೊಂದಿರುತ್ತೆ. ಅಂದರೆ ನೀವು ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದ್ರೆ ಜಾಸ್ತಿ ಗ್ಯಾಸು ಒಳಗಡೆ ಕರಗೋಗುತ್ತೆ, ಕಡಿಮೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಕಡಿಮೆ ಗ್ಯಾಸು ಒಳಗಡೆ ಹೋಗುತ್ತೆ ಅಂತ ಹೇಳ್ಕೊಟ್ಟಿರೋದು. ಇದನ್ನು ಹೇಳಿದವರು ಯಾರು? ಹೆನ್ರಿ ಅವರು. ಓಕೆನಾ? ಸೊ ಎಟ್ ಕಾನ್ಸ್ಟಂಟ್ ಟೆಂಪ್ರೇಚರ್ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಗಿವನ್ ವಾಲ್ಯೂಮ್ is directly given volume of a liquid is directly proportional to pressure of the gas over the liquid ಅಂತ ಹೇಳೋದು. ಸರಿನಾ? ಸೊ ಇದಕ್ಕೆ ಕಂಟೆಂಪ್ರರಿ ಅಂದರೆ ಅದ್ರ ಜೊತೆಗೆ ಮತ್ತೊಬ್ಬ ಸೈಂಟಿಸ್ಟ್ ಬರ್ತಾರೆ. ಕಂಟೆಂಪ್ರರಿ ಅಂದರೆ ಜೊತೆಗೆ ಇನ್ನೊಬ್ಬರು ಡಾಲ್ಟನ್ ಅಂತ ಸೈಂಟಿಸ್ಟ್. ಅವ್ರೇನು ಮಾಡ್ತಾರೆ ಅಂದರೆ ಅವರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಈ ಗ್ಯಾಸು ಲಿಕ್ವಿಡ್ ಒಳಗಡೆ ಹೇಗೆ ಮುಳುಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಮುಳುಗ್ತಾ ಇದೆ ಅಂದರೆ ಸಾಲ್ಯುಬಿಲಿಟಿ ಏನಾಗ್ತಾ ಇದೆಯಲ್ಲ, ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್, ಅದನ್ನು ಅವರು ಹೇಗೆ ಕಂಡುಹಿಡಿದ್ರಪ್ಪ ಅಂದರೆ ಮೋಲ್ ಫ್ರ್ಯಾಕ್ಷನನ್ನು ಬಳಸ್ಕೊಂಡು ಅವರು ಕಂಡುಹಿಡಿದ್ರು. ಅವ್ರು ಏನು ಹೇಳ್ತಾರಪ್ಪ ಅಂದರೆ ನಿಮಗೆ ಯಾವುದೇ ಒಂದು ಸಾಲ್ಯುಬಿಲಿಟಿ ಎಷ್ಟಾಗಿದೆ ಅಂತ ತಿಳ್ಕೊಬೇಕಂದ್ರೆ ನೀವು ಮೋಲ್ ಫ್ರ್ಯಾಕ್ಷನಲ್ಲಿ ಅಳತೆ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು ಅವರು. ಏನಂತ ಹೇಳಿದ್ರು? ಇಫ್ ಯು ಯೂಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಗ್ಯಾಸ್ ಇನ್ ದ ಸೊಲ್ಯೂಷನ್ ಆ್ಯಸ್ ಎ ಮೆಜರ್ ಫಾರ್ ಇಟ್ಸ್ ಸಾಲ್ಯುಬಿಲಿಟಿ ಅಂತ ಹೇಳಿದ್ರು. ಯಾರು? ಹೆನ್ರಿ. ಇದರ ಅರ್ಥ ಇಷ್ಟೇ. ಏನಂತ ಹೇಳಿದ್ರೆ ಇದರ ಅರ್ಥ ಏನಪ್ಪ ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಗ್ಯಾಸ್ ಇನ್ ಎ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಅಂದ ಹಾಗೆ. ಅದಕ್ಕಾಗಿ ಏನಾಯಿತು ಅಂದರೆ ಸ್ವಲ್ಪ ಇದರಲ್ಲಿ ಸ್ಟೇಟ್ಮೆಂಟನ್ನು ಬದಲಿಸಿ ಹೇಗೆ ಹೇಳ್ತಾರಪ್ಪ ಅಂದರೆ ಹೊಸ ಸ್ಟೇಟ್ಮೆಂಟು, ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ಎ ವೇಪರ್ ಫೇಸ್ ಪಿ, ವೇಪರ್ ಫೇಸ್ ಅಂದರೆ ಪರ್ಟಿಕ್ಯುಲರ್ ಪ್ರೆಷರ್ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಏನಾಗುತ್ತಪ್ಪ ಅಂದರೆ ಈ ಸ್ಟೇಟ್ಮೆಂಟ್ ನೀವು ಬರೆದ್ರೆ ಈಸಿನೂ ಇದೆ, ಹೆಲ್ಪು ಆಗುತ್ತೆ. ಓಕೆ, ಏನಂತ ಬರೀತೀರಿ? ದ ಪಾರ್ಷಿಯಲ್ pressure
the partial pressure of the gas in the vapor phase is vapor phase ಅಂದರೆ ವೇಪರೈಸ್ ಹೊಂದಿರುವಂಥ ಸ್ಥಿತಿಯಲ್ಲಿ partial pressure of a gas in the vapor phase is proportional to ಯಾವುದಕ್ಕೆ mole fraction of the gas. ಅರ್ಥ ಆಯ್ತಾ? ಸೊ ಈ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಎಲ್ಲಿ ಇರುತ್ತೆ? ಇನ್ಸೈಡ್ ದ ಲಿಕ್ವಿಡ್ ಅಥವಾ ಇನ್ ದ ಲಿಕ್ವಿಡ್ ಜಾಗದ ನಾವು ಸೊಲ್ಯೂಷನ್ ಅಂತ ಬರ್ತಾರೆ ನಡೆಯುತ್ತೆ, ಇನ್ ದ ಸೊಲ್ಯೂಷನ್. ಸೊ ದಿಸ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಹೆನ್ರಿ ಲಾ. ನೀವು ಎರಡರಲ್ಲಿ ಯಾವ್ದು ಬರೆದ್ರು ನಡೆಯುತ್ತೆ. ವಿಚ್ ಒನ್ ಯು ಫೌಂಡ್ ಈಸಿ ದ್ಯಾಟ್ ಯು ರೈಟ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆನಾ? ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಏನಾದರೂ ಬರ್ಕೊತ ಹೋದರೆ ವಾಟ್ ವಿ ಏಬಲ್ ಟು ಸಿ ಪ್ರೆಷರ್ ಈಸ್, ಅರ್ಥ ಆಗ್ತದೆ? ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಅಂದಂಗೆ. ಪಿ ಅಂದರೆ ಏನು ರೀ? ಪಾರ್ಷಿಯಲ್, ಅದೇ ವೇಪರ್ ಪ್ರೆಷರ್, ನಾವು ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಲ್ಲ ವೇಪರ್ದು, ಅದರದ್ದು. ಎಕ್ಸ್ ಅಂದ್ರೇನು? ಮೋಲ್ ಫ್ರ್ಯಾಕ್ಷನ್ ಅಂತ ಅರ್ಥ. ಈ ರೀತಿ ಆಗುತ್ತೆ, ಸರಿನಾ? ಈಗ ಇದನ್ನು ಈಗ ಅದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಎಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಅಂತ ಹೇಳಿದ್ವಿ. ಓಕೆನಾ? ಈ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ನಮಗೇನು ಸಿಗುತ್ತೆ? ಸಾರಿ, ಐ ಟುಕ್ ಎಮ್ ಅಂತ ತೊಗೊಂಡಿದ್ದೀನಿ, ತಪ್ಪಾಗುತ್ತೆ. ಎಮ್ ಅಂದರೆ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್. ಪಿಯನ್ನು ತೆಗೆದ್ರೆ ಇಲ್ಲೇನು ಸಿಗುತ್ತೆ ಅಂದರೆ ಕೆ ಹೆಚ್ ಅಂತ ಸಿಗುತ್ತೆ ಇಂಟು ಎಕ್ಸ್ ಸಿಗುತ್ತೆ. ಈ ಕೆ ಹೆಚ್ ಅಂದರೆ ಏನು? ಈ ಕೆ ಹೆಚ್ಗೆ ನಾವೇನಂತ ಕರಿತೀವಿ ಅಂದರೆ ಹೆನ್ರಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆನ್ರಿ ಕಾನ್ಸ್ಟೆಂಟ್. ಇದು ಹೆನ್ರಿ ಕಾನ್ಸ್ಟೆಂಟ್, ಸರಿನಾ? ಸೊ ಎಕ್ಸ್ ಅಂದರೆ ಏನು? ಮೋಲ್ ಫ್ರ್ಯಾಕ್ಷನ್. ಕೆ ಹೆಚ್ ಅಂದ್ರೇನು? ಹೆನ್ರಿ ಕಾನ್ಸ್ಟೆಂಟ್. ಪಿ ಅಂದರೆ ಏನಪ್ಪ ಅಂದರೆ ಪ್ರೆಷರ್. ನಾವು ಯಾವ ಪ್ರೆಷರ್ ಅಪ್ಲೈ ಮಾಡಿದ್ದೀವಿಲ್ಲ ಅದು ಅಂತ ಅರ್ಥ. ಸೊ ದೇರ್ ಫೋರ್ ನಮಗೆ ಕೆ ಹೆಚ್ ಇಸ್ ಈಕ್ವಲ್ ಟು ಹೇಗೆ ಬರಿತೀವಿ ಅಂದರೆ ಪಿ ಡಿವೈಡೆಡ್ ಬೈ ಎಕ್ಸ್ ಅಂತ ರಿಪ್ರೆಸೆಂಟ್ ಮಾಡಬಹುದು. ಇದನ್ನಾದ್ರೂ ಮಾಡ್ಬೋದು, ಇದನ್ನಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಹೀಗೆ ಆಗಿದ್ದನ್ನು ನಾವು ಇದಕ್ಕೆ ನಾವೇನಂತ ಕರಿತೀವಿ? ಡಾಲ್ಟನ್ಸ್ ಲಾ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ ಅಂತ ಕರಿತೀವಿ, ಸರಿನಾ? ಸಪೋಸ್ ಇನ್ನು ಸ್ವಲ್ಪ ಇದ್ರದ್ದೊಂದು ಏನು ಮಾಡ್ತೀನಪ್ಪ ಅಂದರೆ ಒಂದು ಗ್ರಾಫ್ ಪ್ಲಾಟ್ ಮಾಡ್ತೀನಿ. ಇದ್ರ ಮುಖಾಂತರ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಒಂದು ಗ್ರಾಫ್ ಅಪ್ಲೈ ಮಾಡೋಣ. ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರ್ಯಾಕ್ಷನ್ ಅಪ್ಲೈ ಮಾಡೋಣ. ನೋಡಿರಿ, ವೇಪರ್ ಪ್ರೆಷರ್ ಅಂದರೆ ಏನು ಅಂತ ಮುಂಬರೋ ದಿನಗಳನ್ನ ಹೇಳ್ತೀನಿ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೆ ಸ್ವಲ್ಪ ಇದೊಂದು ಪ್ರೆಷರ್ ಇದೆ, ವೇಪರ್ಗಳು ಅಪ್ಲೈ ಮಾಡುವಂಥ ಪ್ರೆಷರ್ ಏನು ವೇಪರ್ ಪ್ರೆಷರ್ ಅಂತ ತಿಳ್ಕೊಂಬಿಡಿ ಫಾರ್ ಎ ರಫ್ ಇನ್ಸ್ಟಂಟ್. ಓಕೆನಾ? ಆ್ಯಕ್ಚುಲಿ ಆಗಿರಲ್ಲ, ಬಟ್ ಕಲೆಕ್ಟಿವ್ ಪ್ರೆಷರ್ ಆಫ್ ವೇಪರ್ಸ್ ಅಂತ ಈ ರೀತಿ ತಿಳ್ಕೊಂಬಿಡಿ, ಸರಿನಾ? ಸೊ ಹೀಗೆ ಅಪ್ಲೈ ಮಾಡಿದ ಗ್ರಾಫ್ ಹೇಗೆ ಬರುತ್ತೆ ಅಂದರೆ ಈ ರೀತಿ ಅಂತ ಒಂದು ಇನ್ಕ್ರೀಸಿಂಗ್ ಆರ್ಡರ್ಲಿ ಹೋಗುವಂಥ ಒಂದು ಸ್ಟ್ರೇಟ್ ಲೈನ್ ಗ್ರಾಫ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ? ಸೊ ಈ ರೀತಿ ಹೋದಾಗ ಇದರ ಅರ್ಥ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ವಾಟ್ ದಟ್ ಇಂಡಿಕೇಟ್ಸ್. ಸೊ ಈ ಗ್ರಾಫನ್ನು ನಾವು ಪಾರ್ಷಿಯಲ್ ಪ್ರೆಷರ್ ವರ್ಸಸ್ ಅಥವಾ ಅಗೇನ್ಸ್ಟ್ ಮೋಲ್ ಫ್ರ್ಯಾಕ್ಷನ್ ಹಾಕಿದ್ದೀವಿ. ಇಲ್ಲಿ ನಮಗೆ ಸ್ಟ್ರೇಟ್ ಲೈನ್ ಸ್ಲೋಪ್ ಸಿಗ್ತಾ ಇದೆಯಲ್ಲ, ಈ ಸ್ಟ್ರೇಟ್ ಲೈನ್ ಸ್ಲೋಪಲ್ಲಿ ಇವು ಯಾವುದ್ರ ವ್ಯಾಲ್ಯೂಗಳಿಂದ ಮಾಡಲ್ಪಟ್ಟಿದೆ ಅಂದರೆ ಈ ರೀತಿ ಪರ್ಟಿಕ್ಯುಲರ್ ಒಂದು ಹೀಗೆ ನಾವು ಅಳತೆ ಮಾಡ್ಕೊತ ಹೋದಾಗ ಅಂದರೆ ಟೆಂಪ್ರೇಚರ್ ಜಾಸ್ತಿ
ಮಾಡ್ಕೋತಾ ಹೋದಾಗ ನಮಗೇನು ಸಿಗುತ್ತೆ, ಈ ರೀತಿಯಾದಂಥ KH ವ್ಯಾಲ್ಯೂಗಳು ಸಿಗ್ತಾ ಇದೆ. ಓಕೆನಾ. ಈ ಎಲ್ಲ ಪಾಯಿಂಟ್ ಜೋಡಿಸ್ಕೊತ ಹೋದರೆ ನಮಗೆ ಈ ರೀತಿಯಾದಂಥ ಒಂದು ಸ್ಟ್ರೇಟ್ ಲೈನ್ ಸ್ಲೋಪ್ ಸಿಗ್ತಾ ಇದೆ. ಸರಿನಾ. ಸೊ ಇದರ ಅರ್ಥ ಏನಾಗುತ್ತೆ ಅಂದರೆ ನಮಗೆ ದ ಟೆಂಪ್ರೇಚರ್ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಿ, ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್. ಅರ್ಥ ಆಗ್ತದೆ ಹೇಳಿದ್ದು. ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಡಿಕ್ರೀಸಸ್ ಆಗುತ್ತೆ. ಏನಂತಾಗುತ್ತೆ, ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಈಸ್ ಡಿಕ್ರೀಸಸ್. ಅರ್ಥ ಆಗ್ತದೆ ಹೇಳಿದ್ದು. ಅಂದರೆ ಇದು ಹೇಗೆ ನಾವು ಟೆಂಪ್ರೇಚರ್ ಜಾಸ್ತಿ ಮಾಡ್ಕೋತಾ ಹೋಗ್ತಿದ್ದೀವಲ್ಲ, ಹಾಗೆ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಗೆಟ್ ಡಿಕ್ರೀಸ್ ಆಗ್ತದೆ ಅಂತ ಅರ್ಥ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಓನ್ಲಿ ನಮ್ಮ ಸಮುದ್ರದಲ್ಲಿರುವಂಥ ಪ್ರಾಣಿಗಳೆಲ್ಲ ಆರಾಮಾಗಿ ನೀರಲ್ಲಿದ್ದಾವೆ. ಅರ್ಥ ಆಯ್ತಾ. ಒಂದು ವೇಳೆ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಆಗಿದ್ದರೆ ನೀರಿನಲ್ಲಿ ಇನ್ನೂ ಜಾಸ್ತಿ ಹೊರಗಡೆಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಹೀಟು ಒಳಗಡೆ ಇರ್ತಿತ್ತು. ಸೊ ದೇ ಕುಡ್ ನಾಟ್ ಬಿ ಏಬಲ್ ಟು, ಅಂದರೆ ಅರ್ಥ ಆಗ್ತದೆ ನಾನು ಹೇಳಿದ್ದು. ಅಂದರೆ ಗ್ಯಾಸಸ್ ಅಲ್ಲಿ ಒಳಗಡೆ ಅವುಗಳಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ಏನಿರ್ತಾ ಇರಲಿಲ್ಲ, ಆಕ್ಸಿಜನ್ ಲಿಕ್ವಿಡ್ ರೂಪದಲ್ಲಿರುವಂಥ ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ದೇ ವುಡ್ ಹ್ಯಾವ್ ಕಮ್ ಔಟ್ಸೈಡ್. ಅರ್ಥ ಆಯ್ತಾ. ಅದಕ್ಕಾಗಿ ದೇ ಆರ್ ವೆರಿ ಮಚ್ ಕಂಫರ್ಟೇಬಲ್ ಇನ್ಸೈಡ್ ಅಕ್ವಾಟಿಕ್ ಲೈಫ್ ರಾದರ್ ದೆನ್ ಇನ್ ದಿಸ್ ಅಟ್ಮಾಸ್ಫಿಯರಿಕ್ ಲೈಫ್. ಅದಕ್ಕಾಗಿ ನೀವು ಇದನ್ನು ತಿಳ್ಕೊಬೇಕು. ಅರ್ಥ ಆಯ್ತಾ. ಏನಪ್ಪ ಅಂತ ಹೇಳಿದ್ರೆ ಈ ಗ್ರಾಫ್ ಪ್ರಕಾರ ಹೇಗೆ ನಾವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ನಾವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊತ ಹೋದಾಗ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ಸೈಡ್ ದ ಲಿಕ್ವಿಡ್ ಡಿಕ್ರೀಸ್ ಆಗ್ತದೆ ಅಂತ ತೋರಿಸ್ಕೊಡ್ತಾ ಇದೆ. ಅರ್ಥ ಆಯ್ತಾ. ಸೊ ಇದು ಯಾವ ಗ್ರಾಫ್ ಅಂದರೆ ಇವೆಲ್ಲ ಏನು ಬಿಂದುಗಳಿದಾವಲ್ಲ, ದೀಸ್ ಆರ್ ದ ವ್ಯಾಲ್ಯೂ ಆಫ್ KH. ಓಕೆ. ಸೊ ದಿಸ್ ಈಸ್ ಅಬೌಟ್ ದ ಹೆನ್ರಿ ಲಾ. ಈ ಹೆನ್ರಿ ಲಾ ಕೂಡಲೇ ಇದರದ್ದು ಕೆಲವೊಂದು ಏನಿದೆಯಪ್ಪ ಅಂದರೆ ಅಪ್ಲಿಕೇಶನ್ಸ್ ಆಫ್ ಹೆನ್ರಿ ಲಾ ಇದೆ. ಸೊ ಭಾಳ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಮತ್ತು ನಿಮ್ಮ ದಿನಬಳಕೆಯಲ್ಲೂ ಕೂಡ ನೀವು ನೋಡಿರ್ತೀರಿ ಅಂಥ ಒಂದು ಅಪ್ಲಿಕೇಶನ್ಸ್ ಇಲ್ಲಿದೆ. ಸೊ ಅಪ್ಲಿಕೇಶನ್ಸ್ ಆಫ್ ಹೆನ್ರಿ ಲಾ. ಸೊ ಮೊದಲನೇ ಅಪ್ಲಿಕೇಶನ್ ಏನು? ಸೊ ಮೊದಲನೇ ಅಪ್ಲಿಕೇಶನ್ ಭಾಳ ಸಿಂಪಲಾಗಿ ಇವಾಗಲೇ ಹೇಳಿದ್ದೆ ನಾನು. ಇನ್ಕ್ರೀಸ್ ಇನ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಏನಾಗುತ್ತೆ ಅಂತ ಹೇಳಿದ್ದೀನಿ. ವಾಟ್ ಹ್ಯಾಪನ್ಸ್, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಾಗುತ್ತೆ, ಟೆಂಪ್ರೇಚರು ಕಡಿಮೆ ಇಡಬೇಕಾಗತ್ತೆ. ಈ ರೀತಿಯಾದಂಥ ಮೆಕ್ಯಾನಿಸಮ್ ನೀವು ಎಲ್ಲಿ ನೋಡ್ತೀರಪ್ಪ ಅಂದರೆ ನಿಮ್ಮದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ನೋಡ್ತಾ ಇರ್ತೀರಿ. ಕರೆಕ್ಟಾ. ಸೊ ಅವುಗಳ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಯಾವಾಗಲೂ ಹೈ ಪ್ರೆಷರ್ ಗ್ಯಾಸ್ ಹಾಕಿ ಸೀಲ್ ಮಾಡಿರ್ತಾರೆ. ಸೀಲ್ ಮಾಡಿಬಿಟ್ಟು ಅದನ್ನು ನಿಮಗೆ ಎಲ್ಲಿ ಇಡ್ತಾರಪ್ಪ ಅಂದರೆ ಅದು ರೆಫ್ರಿಜರೇಟರ್ಸಲ್ಲಿ ಇಡ್ತಾರೆ. ಓಕೆನಾ. ನಿಮಗೆ ಬೇಕಂದಾಗ ನೀವು ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಅಂತ ಕರಿತೀವಿ ನಾವು. ವಾಟ್ ವಿ ಕಾಲ್ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಕೋಲ್ಡ್ ಡ್ರಿಂಕ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ಸ್ ಲೈಕ್ ಸೋಡಾ ವಾಟರ್. ಸೊ ಅದನ್ನು ನೀವು ಹೊರಗಡೆ ತೆಗೆದು ಓಪನ್ ಮಾಡ್ತೀರಿ. ಡಕ್ಕನ್ನು ಓಪನ್ ಮಾಡಿದ ಕೂಡಲೇ ನಿಮಗೆ ಫಿಝಿ ಆ್ಯಕ್ಷನ್ ಬರುತ್ತೆ. ಫಿಝಿ ಆ್ಯಕ್ಷನ್ ಅದು ಒಂದೇ ಸರಿ ಒಳಗಡೆ ಇರುವಂಥ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ ಹೊರಗಡೆ ಬರುತ್ತೆ. ಹೀಗೆ ಬರಲಿಕ್ಕೆ ಕಾರಣ ಏನು? ಭಾಳ ಸಿಂಪಲ್. ಕಾರಣ ಏನಪ್ಪ ಅಂದರೆ ಒಂದು ಒಳಗಡೆ ಪ್ರೆಷರು, ಅರ್ಥ ಆಗ್ತದೆ ನಾನು ಹೇಳಿದ್ದು. ಇದು ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಅಂತ ಹೇಳಿದ್ವಿ. ನಾವು ಪ್ರೆಷರ್ ಜಾಸ್ತಿ ಅಪ್ಲೈ ಮಾಡಿ ಒಳಗಡೆ ನೀರಿನಲ್ಲಿ ತುಂಬಿದ್ದೀವಿ. ನಾವು ಒಂದೇ ಪಟ್ಟಿ ಸಡನ್ನಾಗಿ ಅದನ್ನು ಹೊರಗಡೆ ತೆಗೆದಾಗ ಹೊರಗಡೆ ಪ್ರೆಷರು ಹೆಚ್ಚಿಗಿದೆ, ಒಳಗಡೆ ಅಂದರೆ ಕಂಪೇರ್ ಟು ಅಂದರೆ ಏನು ಹೇಳ್ಬೋದಪ್ಪ ಸಿಂಪಲಾಗಿ ಅಂದರೆ ದೇರ್ ಇಸ್ ಎ ಡಿಫ್ರೆನ್ಸ್ ಇನ್ ದ ಪ್ರೆಷರ್ ಅಂತ ಹೇಳ್ಬೋದು. ಹೀಗಾಗಿ ಅದು ಗ್ಯಾಸ್ ಏನಾಗುತ್ತೆ ಸಡನ್ನಾಗಿ ಹೊರಗಡೆ ಬರುತ್ತೆ. ಅರ್ಥ ಆಯ್ತಾ. ಸೊ ಇದು ಒಂದು ಇಲ್ಲಿ ನಾವು ಹೆನ್ರಿ ಲಾ ಅಪ್ಲಿಕೇಶನ್ ನೋಡಬಹುದು. ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲೆಲ್ಲ ಬಳಸ್ತೀವಿ. ಓಕೆನಾ. ಸೊ ನಾವು ಏನಂತ ಹೇಳ್ತೀವಿ, ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಆಫ್ CO2 ಇನ್ಸೈಡ್ ದ ಸಾಫ್ಟ್ ಡ್ರಿಂಕ್ ದ ಹೆನ್ರಿ ಲಾ ಪ್ರಿನ್ಸಿಪಲ್ ಈಸ್ ಯೂಸ್ಡ್ ಟು ಸೀಲ್ ದ ಬಾಟಲ್ ಅಂಡರ್ ಹೈ ಪ್ರೆಷರ್ ಅಂತ ಹೇಳ್ಬೋದು. ಕರೆಕ್ಟಾ. ನಾವು ಅಷ್ಟೇನು ಹೇಳೋದು ಬೇಡ, ಸಿಂಪಲಾಗಿ ಇಷ್ಟೇ ಬೇಡ. ಟು ಇನ್ಕ್ರೀಸ್
the solubility, to increase the solubility of gas. ಯಾವ ಗ್ಯಾಸು? CO2. ಅರ್ಥ ಆಯ್ತಾ? inside soda water or soft drinks ಇರುತ್ತಲ್ಲ, soft drink bottles are sealed under high pressure ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಸ್ಕೂಬಾ ಡೈವರ್ಸ್ ಅಂತ ಕರಿತೀವಿ. ಸ್ಕೂಬಾ ಡೈವರ್ಸ್ ಅಂದರೆ ಏನು, ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಸ್ಕೂಬಾ ಡೈವರ್ಸ್ ಏನು ಮಾಡ್ತಾರಪ್ಪ ಅಂದರೆ ಒಂದು ಆಕ್ಸಿಜನ್ ಸಿಲಿಂಡ್ರನ್ನು ಕ್ಯಾರಿ ಮಾಡ್ತಾರೆ. ಡೀಪ್ ಸಿ ಒಳಗಡೆ ಅವರು ಡೈ ಮಾಡಿ ಆ ಒಳಗಡೆ ಅಕ್ವಾಟಿಕ್ ಲೈಫ್ ಬಗ್ಗೆ ಓದಬೇಕಾದ್ರೆ ನೀವೆಲ್ಲ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ನೋಡಿರ್ತೀರ. ಒಂದು ಬೆನ್ನ ಮೇಲೆ ಒಂದು ದೊಡ್ಡ ಟ್ಯೂಬ್ ಇರುತ್ತೆ, ಒಂದು ಸಿಲಿಂಡರ್ ಥರ ಇರುತ್ತಲ್ಲ, ಅದೇ ಆ ಸಿಲಿಂಡರ್ ನಾವೇನಂತ ಕರಿತೀವಿ, ಆಕ್ಸಿಜನ್ ಸಿಲಿಂಡರ್ ಅಂತ ಕರಿತೀವಿ. ಹಾಗಾದರೆ ಅದರಲ್ಲಿ ಫುಲ್ ಎಲ್ಲ ಆಕ್ಸಿಜನೇ ಇರುತ್ತೇನ್ರಿ? ಇಲ್ಲ, ಅದರಲ್ಲಿ ಪೂರ್ತಿಯಾಗಿ ಏನಿರಲ್ಲ, ಆಕ್ಸಿಜನ್ ಇರಲ್ಲ. ಸೊ ಹಾಗಾದರೆ ಏನಿರುತ್ತೆ, ಇಟ್ಸ್ ಎ ಕಾಂಬಿನೇಷನ್. 3 ಗ್ಯಾಸ್ಗಳದ್ದು ಡಿಫ್ರೆಂಟ್ ರೇಷೋದಲ್ಲಿ ಪರ್ಸೆಂಟೇಜ್ ಬೈ ವಾಲ್ಯೂಮ್, ಆ ಒಂದು ಪರ್ಸೆಂಟೇಜ್ ಬೈ ವಾಲ್ಯೂಮ್ ರೇಷೋದಲ್ಲಿ ಏನಿರುತ್ತಪ್ಪ ಅಂದರೆ ನಾವು ಗ್ಯಾಸ್ಗಳನ್ನು ಹಾಕ್ಕೊಂಡು ಹೋಗಿರ್ತೀವಿ. ಯಾವ ಗ್ಯಾಸ್ಗಳು ಅಂದರೆ ಹೀಲಿಯಮ್ ಅರೌಂಡ್ 11.7%, 56.2% ನೈಟ್ರೋಜನ್ ಇರುತ್ತೆ. ರೆಸ್ಟ್ ಆಫ್ ಅಂದರೆ ಅದು 32.1% ಮಾತ್ರ ಏನಿರುತ್ತೆ ಅಂದರೆ ಆಕ್ಸಿಜನ್ ಇರುತ್ತೆ. ಸರಿನಾ? ನೋಡಿರಿ ಏನಾಗುತ್ತಪ್ಪ ಅಂದರೆ ನೀವು ಹೇಗೆ ಡೀಪ್ ಸಿ ಒಳಗಡೆ ಹೋಗ್ತೀರಿ, ಅರ್ಥ ಆಗ್ತಿದೆಯಾ? ಸೊ ಅಟ್ ಹೈ ಪ್ರೆಷರ್ ಅಲ್ಲೇನಾಗುತ್ತೆ, ಪ್ರೆಷರೈಸ್ ಜಾಸ್ತಿ ಆಗುತ್ತೆ, ಅರ್ಥ ಆಗ್ತಿದೆ? ಸೊ ಹೇಗೆ ಒಳಗಡೆ ಭಾಳ ಡೀಪ್ ಹೋಗ್ತಿರಲ್ಲ, ಅಲ್ಲೇನಾಗುತ್ತೆ, ಮೋಸ್ಟ್ ಆಫ್ ದ ಗ್ಯಾಸ್ ಅಂದರೆ ಪ್ರೆಷರ್ ಹೈ ಇರೋದ್ರಿಂದ, ಡೀಪ್ ಸಿ ಒಳಗಡೆ ಪ್ರೆಷರ್ ಹೈ ಇರೋದ್ರಿಂದ ಗ್ಯಾಸ್ಗಳು ನೇಚರೇ ಇದೆ, ಪ್ರೆಷರ್ ಎಷ್ಟು ಅಪ್ಲೈ ಮಾಡ್ತೀರಿ ಅಷ್ಟು ಸಾಲಿಬಿಲಿಟಿ ಆಗುತ್ತೆ ಅಂತ ನಾವು ಇವಾಗಲೇ ಹೇಳಿದ್ದೇವಲ್ಲ ಹೆನ್ರಿ ಲಾ ಪ್ರಕಾರ. ಸೊ ಹಾಗಾಗಿ ಜಾಸ್ತಿ ಅಮೌಂಟಲ್ಲಿ ಏನಾಗುತ್ತಪ್ಪ ಅಂದರೆ ಗ್ಯಾಸಸ್ಗಳು ಬ್ಲಡ್ ಒಳಗಡೆ ಹೋಗಿ ಎಬ್ಸಾರ್ವ್ ಅಂದರೆ ಏನಾಗುತ್ತೆ, ಒಳಗಡೆ ಹೋಗ್ತದೆ, ನಮ್ಮ ಬಾಡಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಕರೆಕ್ಟಾ? ಸೊ ಹೀಗಾಗಿ ಕೂತ್ಕೊಳ್ಳೋದ್ರಿಂದ ಈಗ ಏನಾಗುತ್ತೆ ಅಂದರೆ ಅದು ಪ್ರೆಷರ್ ಅವನು ಒಬ್ಬನೇ ಡೈವರ್ ಏನಿದಾನಲ್ಲ ಸಡನ್ನಾಗಿ ಸರ್ಫೇಸಿಗೆ ಬಂದ ಅಂತ ತಿಳ್ಕೊಳ್ಳಿ. ಸರ್ಫೇಸಿಗೆ ಬಂದ ಕೂಡಲೇ ಅಲ್ಲೇನಾಗುತ್ತೆ, ಡ್ರಾಸ್ಟಿಕ್ ಚೇಂಜಿಂದ ಅಥವಾ ಡಿಕ್ರೀಸಿಂದ ಪ್ರೆಷರ್ ಆಗುತ್ತೆ. ಅವನು ಒಳಗಡೆ ಇದ್ದವನು ಒಂದು ಪಟ್ಟಿ ಹೊರಗಡೆ ಬಂದರೆ ಒಳಗಡೆ ಪ್ರೆಷರ್ ಜಾಸ್ತಿ ಇತ್ತು, ಹೊರಗಡೆ ಪ್ರೆಷರ್ ಏಕ್ದಮ್ ಕಡಿಮೆ ಇದೆ. ಇದನ್ನು ಒಳಗಡೆ ಅವನ ಬಾಡಿ ಒಳಗಡೆ ಆಲ್ರೆಡಿ ಡಿಸಾಲ್ವ್ ಆಗಿರೋ, ಅವನು ಇನ್ಹೇಲ್ ಮಾಡಿ ಏನು ಡಿಸಾಲ್ವ್ ಮಾಡ್ಕೊಂಡಿರ್ತಾನಲ್ಲ ಗ್ಯಾಸು, ಅವುಗಳಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಡನ್ನಾಗಿ ಅವನು ಡಿಫ್ರೆಂಟ್ ರೇಂಜಲ್ಲಿರುವಂಥ ಪ್ರೆಷರೈಸ್ ಏರಿಯಾದಲ್ಲಿ ಬಂದ ಕೂಡಲೇ, ನೀರು ಹೊರಗಡೆ ಬಂದ ಕೂಡಲೇ ಅದೇನಾಗುತ್ತಪ್ಪ ಅಂದರೆ ಗ್ಯಾಸ್ ಮಾಲಿಕ್ಯೂಲ್ಸು ಬಾಡಿ ಒಳಗಡೆ ಇದ್ದಿದ್ದು ಎಕ್ಸ್ಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸ್ಪೆಂಡ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವನ ಬಾಡಿ ಒಳಗಡೆ ಅಂದರೆ ಸ್ಕಿನ್ ಕೆಳಗಡೆ ಬಬಲ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲೆಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಮ ಬ್ಲಡ್ ವೇನ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಹೀಗೆ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದು ಅವನಿಗೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಬಾರ್ದು ಅಂತಲೇ ಏನು ಮಾಡಿದ್ದಾರೆ ಅಂದರೆ ಇವು 3 ಕಾಂಬಿನೇಷನ್ ತೊಗೋತಾರೆ. ಯಾವ 3 ಅಂದರೆ ಹೀಲಿಯಮ್, ನೈಟ್ರೋಜನ್ ಮತ್ತು ಆಕ್ಸಿಜನ್. ಹಾಗಾದರೆ ಇವು 3 ಕಾಂಬಿನೇಷನ್ ತೊಗೊಂಡ್ರೆ ಏನಾಗುತ್ತೆ ನೋಡಿರಿ, ಆಕ್ಸಿಜನ್ಗಿಂತ ಹೈ ರೇಟ್ ಆಫ್ ಅಡ್ಸಾರ್ಪ್ಷನ್ ನಮ್ಮ ಬಾಡಿ ಒಳಗಡೆ ಯಾವುದ್ರದ್ದು ನೈಟ್ರೋಜನ್ ಮತ್ತು ಹೀಲಿಯಮ್ ಇದೆ. ಸೊ ಕಡಿಮೆ ಆಕ್ಸಿಜನನ್ನು ಬಾಡಿ ಒಳಗಡೆ ಅಂದರೆ ಬ್ಲಡ್ ಒಳಗಡೆ ಅಡ್ಸಾರ್ಬ್ ಮಾಡೋ ಬದಲು ಇವುಗಳು ಹೋಗಿ ಏನಾಗುತ್ತೆ, ಅಡ್ಸಾರ್ಬ್ ಆಗುತ್ತೆ. ಕರೆಕ್ಟಾ? ಅದೇ ರೀತಿ ಎಕ್ಸ್ಪೆನ್ಷನ್ ಕೂಡ ಸೈಜ್ ಏನಿರುತ್ತೆ ಭಾಳ ಕಡಿಮೆ ಇರೋದ್ರಿಂದ, ಇಲ್ಲಿ ಏನಾಗುತ್ತೆ, ಅವನು ಸಡನ್ನಾಗಿ ಹೊರಗೆ ಬಂದರೂ ಕೂಡ, ಡೀಪ್ ಸಿ ಹೋಗಿ ಸಡನ್ನಾಗಿ ಹೊರಗೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಆ ಮಾಲಿಕ್ಯೂಲ್ಗಳು ಎಷ್ಟೇ ಎಕ್ಸ್ಪೆಂಡ್ ಆದರೂ ಕೂಡ
ಅದರದ್ದು ರೇಂಜ್ ಏನಿರುತ್ತೆ ಅಲ್ಲಿ ಏನಾಗಲ್ಲ ಅಂದರೆ ಆ ಬಬಲ್ಸ್ಗಳು ಕ್ರಿಯೇಟ್ ಆಗಲ್ಲ ಬಾಡಿ ಒಳಗಡೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅಂತಲೇ ಇವು 3 ಕಾಂಬಿನೇಷನಲ್ಲಿ ತೊಗೊಂಡು ಹೋಗಿರ್ತಾರೆ. ತಿಳಿಯುತ್ತಾ? ಸೊ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸ್ಕೂಬಾ ಡೈವರ್ಸ್. ಸ್ಕೂಬಾ ಡೈವರ್ಸ್, DIVERS, ಸ್ಕೂಬಾ ಡೈವರ್ಸ್. ಓಕೆನಾ? ಸುಮ್ಮನೆ ಎಕ್ಸಾಮಲ್ಲಿ ಯಾವಾಗ ಬರ್ತಾ ಇರುತ್ತೆ. ಸ್ಕೂಬಾ ಡೈವರ್ಸ್ ಆಕ್ಸಿಜನ್ ಟ್ಯಾಂಕ್ದು ಏನಿದೆ ಅಂದರೆ ರೇಷಿಯೋ ಎಷ್ಟಿದೆ, ಫಿಲ್ಲಿಂಗ್ ರೇಷಿಯೋ ಎಷ್ಟಿರುತ್ತೆ ಅಂದರೆ ಯಾವಿರುತ್ತೆ, ಒಂದು ಹೀಲಿಯಂ ಇರುತ್ತೆ, ಮತ್ತೊಂದು ನೈಟ್ರೋಜನ್ ಗ್ಯಾಸ್ ಇರುತ್ತೆ, ಮತ್ತು ಆಕ್ಸಿಜನ್ ಗ್ಯಾಸ್ ಇರುತ್ತೆ. ಎಷ್ಟೆಷ್ಟು ಪರ್ಸೆಂಟೇಜಲ್ಲಿರುತ್ತೆ ಇವಾಗಲೇ ಹೇಳಿದೆ, 11.7%. ಇದು ಬಂದು 56 ಬರುತ್ತೆ, 56.2%. ಇದು ಬಂದು ಕಡಿಮೆ ಅಮೌಂಟ್ ಅಂದರೆ ಸೆಕೆಂಡ್ ಹೈಯೆಸ್ಟ್. ಎಷ್ಟಾಗುತ್ತೆ ಇದು? 50, 80, 90, 90 ಅಂದರೆ ಇದು ಬಂದು 2 ಆಗುತ್ತೆ, 32. ಸೊ 1% ತೊಗೊಂಡ್ರೆ ಬರುತ್ತೆ 32.1%. ಸೊ ಈ ರೀತಿ ಏನಿರುತ್ತೆ ಅಂದರೆ ಇವು 3 ಕಾಂಬಿನೇಷನ್ ಇರುತ್ತೆ. ಸರಿನಾ? ಸೊ ಇದು ಏನಪ್ಪ ಅಂದರೆ ಹೆನ್ರಿ ಲಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಐ ಕ್ಯಾನ್ ಸೇ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಅಂತ. ತಿಳಿತಾ? ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಆ ಪ್ರಾಬ್ಲಮ್ಸನ್ನು ನಾನೇನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.